ನಮ್ಮ ತಾಯಿ ಲೌಕಿಕರು, ಟೀಚರ್ ಅವರು, ತಂದೆ ಪೊಲೀಸ್ನವರು. ಅವರಿಗೆಲ್ಲ ಇಷ್ಟೆಲ್ಲ ಧಾರ್ಮಿಕ ಗೊತ್ತಿಲ್ಲ. ನಾನು ಹೆಚ್ಚಿಗೆ ನನ್ನ ತಂದೆ ತಾಯಿ ಸರ್ವಸ್ವ ಬಂಧು ಬಳಗ ಅಂತೆಲ್ಲ ನನ್ನ ಅಜ್ಜ, ನನ್ನ ತಾತ, ನಾವು ತಾತ ಅಂತಿದ್ವಿ. ಯಾಕಂದ್ರೆ ನಮ್ಮ ತಂದೆಯ ನಾನು ನೋಡಿಲ್ಲ, ನಮ್ಮ ತಂದೆಯ ತಾಯಿಯನ್ನೂ ನಾನು ನೋಡಿಲ್ಲ. ಇವರನ್ನೇ ಗುರುಗಳು ಅಂತ ನಾನು ತಿಳ್ಕೊಂಡು ಬಹಳ ವರ್ಷಗಳ ಕಾಲ ಅವ್ರ ಕೈಯಲ್ಲಿ ಬೆಳೆದೆ. ಒಂಥರ ವಿಚಿತ್ರ ಜೀವನ ನಂದು. ಯಾಕೆ ಅಂತಂದರೆ ಈ ಯಾರೋ ಹೆಣ ಎತ್ಕೊಂಡು ಹೋಗ್ತಾ ಇದ್ದರೆ ಆ ಹೆಣದಿಂದ ಹೊರಟೋಗ್ತಿದ್ದೆ ನಾನು. ಆ ಹೆಣದ ಮೇಲೆಲ್ಲ ಪೈಸೆ ಎಸೆಯೋರು, ದುಡ್ಡು ಎಸೆಯೋರು. ಈಗ ಬದುಕಿದ್ದಾಗ ಪೈಸೆ ಎಸಿತಾರೆ, ಆಗ ಸತ್ತಾಗ ದುಡ್ಡು ಎಸೆಯೋರು. ಈಗ ಬದುಕಿರೋ ಹೆಣಗಳಿಗೆ ಹೋಟ್ಲಲ್ಲಿ ಚೆನ್ನಾಗಿ ತೋರ್ತಾರೆ ಪೈಸಾ, ಅದೇ ಜಾಸ್ತಿ ಆಗಿದೆ. ಆಗ ಸತ್ತು ಹೋದ್ಮೇಲೆ ಪೈಸಾ ಎಸೆಯೋರು. ನಾನು ಆ ಪೈಸೆ ಎಲ್ಲ ಆರಿಸ್ಕೋತಾ ಇದ್ದೆ. ಗೊತ್ತಾಗ್ತಿರ್ಲಿಲ್ಲ ನನಗೆ. 5 ಪೈಸಾ, 10 ಪೈಸಾ, 2 ಪೈಸಾ ಎಲ್ಲ ಎಸೆಯೋರು. ಅದೆಲ್ಲ ಒಟ್ಟು ಮಾಡ್ಕೊಂಡು ಬರ್ತಿದ್ದೆ. ಒಟ್ಟು ಮಾಡ್ಕೊಂಬಂದು ಅಲ್ಲೊಬ್ಬ ಶೆಟ್ಟಿ ಇದ್ದ, ದೇವೇಂದ್ರ ಶೆಟ್ಟಿ ಅಂತ. ಆ ದೇವೇಂದ್ರ ಶೆಟ್ಟಿ ಅಂಗಡಿಲಿ ಕೊಡ್ತಿದ್ದೆ. ಕೊಟ್ಟು ಅದು ಮೆಣಸಿನಕಾಯಿ ಬೋಂಡ ಬರ್ತಿತ್ತು, ಅದಕ್ಕೆ ಮಿರ್ಚಿ ಬಜ್ಜಿ ಅಂತ. ಅದನ್ನು ತೊಗೊಂಡು ಬಂದು ಬಡ ಹುಡುಗರಿಗೆಲ್ಲ ಖಾರ ಮಂಡಕ್ಕಿ ಮೆಣಸಿನಕಾಯಿ ಬೋಂಡ ಕೊಡಿಸ್ತಾಯಿದ್ದೆ. ಇದೊಂದು ದಿವಸ ಯಾರಿಗೋ ಗೊತ್ತಾಗಿ ಮೈಲಿಗೆ ಹೆಣದ ದುಡ್ಡು ಅಂತಂದು ಹಿಂಗೆಲ್ಲರಿಗೂ ತಿನ್ನಿಸ್ತಾಳೆ ಅಂದ್ಕೊಂಡು, ಅದೊಂದು ಆಕ್ಷೇಪ. ನಮ್ಮ ಅಜ್ಜಂಗೆ ಹೋಗಿ ಹೇಳಿದೆ, ಹಿಂಗೆಲ್ಲ ಅಂತಾರೆ, ಏನು ಮಾಡಲಿತ್ತ, ಅಷ್ಟೊಂದು ದುಡ್ಡೆಲ್ಲ ವೇಸ್ಟ್ ಆಗೋಗುತ್ತೆ, ಮತ್ತು ಅವ್ರು ಯಾಕೆ ಎಸಿತಾರೆ ಅಂದೆ. ಪುಟ, ಅವ್ನು ಬದುಕಿದ್ದಾಗ ಏನೋ ದಾನ ಧರ್ಮ ಮಾಡಲಿಲ್ಲ, ಸತ್ತ ಮೇಲಾದರೂ ನನ್ನ ಹೆಣಕ್ಕೆ ಬಿದ್ದ ಹಣನ ಯಾರು ತೊಗೊಂಡು ಹೋಗಿ ಉದ್ಧಾರ ಆಗಲಿ ಅಂತ ಎಸ್ತಿದ್ದಾರೆ. ಯಾರ್ಯಾರು ತೊಗೊಂಡು ಅವ್ರು ಹೆಣ ಆಗೋಕ್ಕಿಂತ ಹೆಣದಕ್ಕೆ ಅಧಿಪತಿಯಾದ ರುದ್ರದೇವರ ಪ್ರಿಯ ಸತಿ ಆಗುವ ನಿನಗೆ ಈ ದುಡ್ಡು ಬಹಳ ಅನುಕೂಲ ಆಗಿದೆ, ನೀನು ಮಾಡಿದ ಒಳ್ಳೆ ಕೆಲಸನೇ ಇದೆ. ಯಾಕೆಂದರೆ ಅವನ ಹೆಣದ ಹಣವನ್ನು ನೀನು ಪರಿವರ್ತನೆ ಮಾಡಿ ಅದನ್ನು ಮಕ್ಕಳ ಬಾಯಿಗೆ, ಬಡವರ ಬಾಯಿಗೆ ಅನ್ನ ಆಗಿಟ್ಟಿಲ್ಲ, ಅದು ಒಳ್ಳೆ ಕೆಲಸ ಅಂತಂದ್ರು ಅಜ್ಜ. ತುಂಬ ರಿಜಿಡ್ ಮಾಧ್ವ ಅಲ್ಲ ಅವರು. ಇವತ್ತು ಮಾಧ್ವರು ಅಂತಂದರೆ ಓಪನ್ ಆಗಿ ಹೇಳ್ತೀನಿ, ಅಸಹ್ಯ ಬರೋಷ್ಟಾಗಿದೆ. ಯಾಕಾದರೂ ಆ ಮತದಲ್ಲಿ ನಾವು ಹುಟ್ಟಿದ್ನೋ ಅನ್ನೋಷ್ಟು. ಕಾರಣ ಏನಂದರೆ ಒಬ್ಬರೇ ಗುರುಗಳು, ಒಂದೇ ಶಾಸ್ತ್ರ. ಮಧ್ವಾಚಾರ್ಯರಂಥ ಒಬ್ಬ ಸೈಂಟಿಸ್ಟ್, ವಿಜ್ಞಾನಿಯನ್ನು ನಾನು ಯಾರನ್ನೂ ನೋಡಲಿಲ್ಲ. ಎಷ್ಟು ನೇರವಾದ ಮಾತು, ನಿಖರವಾದ ಮಾತು, ಎಲ್ಲಿಯೂ ತನ್ನ ಮಾತನ್ನು ಆಚಾರ್ಯರು ಆಡೇ ಇಲ್ಲ. ತಚ್ಚಸ್ಕಾಂದೆ, ತಚ್ಚಗಾರುಡೆ ಎಲ್ಲದನ್ನು ಕೋಟ್ ಮಾಡ್ತಾರವ್ರು. ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು, ಆದರೆ ಆ ಸಂಸ್ಥೆಯನ್ನು ಕದಡುವಂಥ ಕೆಲಸಗಳು ಆ ಗುರುಗಳ ನಿಂದನೆ ಮಾಡೋದು, ಗುರು ಶಿಷ್ಯರನ್ನು ನಿಂದನೆ ಮಾಡೋದು, ಇದೆಲ್ಲ ನೋಡಿದಾಗ ತುಂಬ ದುಃಖ ಆಗುತ್ತೆ. ಒಬ್ಬ ಗುರುಗಳ ಮರ್ಯಾದೆಯನ್ನು ಗುರುಮಕ್ಕಳು ಕಳೀತಾರಲ್ಲಪ್ಪ ಅಂತ ಭಾಳ ದುಃಖ ಆಗುತ್ತೆ. ಎಂಥ ದೊಡ್ಡ ಪ್ರವಾಸ ನೋಡಿ. ದಾಸ ಸಾಹಿತ್ಯ ತಗೊಂಡ್ರೆ ವ್ಯಾಸ ಸಾಹಿತ್ಯವನ್ನು, ಆ ಸೂರ್ಯನನ್ನು ಅಷ್ಟು ಕರಗಿಸಿ ಸಕ್ಕರೆ ಪಾಕ ಮಾಡಿ ಮುದ್ದು ಮುದ್ದಾದ ಗೊಂಬೆಗಳನ್ನಾಗಿ ಮಾಡಿಕೊಟ್ಟಂತಹ ಕನಕದಾಸರಿರ್ಬೋದು, ಜಗನ್ನಾಥದಾಸರು, ವಿಜಯದಾಸರು, ಅಯ್ಯೋ ಲೆಕ್ಕವಿಲ್ಲ. ಮನೆಯಲ್ಲಿ ಭಕ್ತಿ ಪರಂಪರೆಯನ್ನು ಬೆಳೆಸಿಕೊಟ್ಟಂತಹ ಆ ಪರಂಪರೆಗೆ ಮೂಲ ಕಾರಣರಾದ ಆಚಾರ್ಯ ಮಧ್ವರ ಇಂಥ ಶಿಷ್ಯವರ್ಗವು ಮತ್ತೊಬ್ಬ ಪೀಠಾಧಿಪತಿಗಳನ್ನು ನಿಂದನೆ ಮಾಡೋದು, ಮಾಡುವಾಗ ಆ ಪೀಠಾಧಿಪತಿಗಳನ್ನು ನಿಂದನೆ ಮಾಡಿದ್ರೆ ಈ ಪೀಠಾಧಿಪತಿಗಳು ಸಂತೋಷ ಪಡೋದು, ಎಷ್ಟು ದುಃಖಕರ ಸಂಗತಿಗಳು. ಇದನ್ನೆಲ್ಲ ನನ್ನ ತಾತ ನಮಗೆ ಪರಿಚಯ ಮಾಡಿಸಲಿ. ಅವರು ಕರ್ಕೊಂಡು ಹೋಗ್ತಿದ್ದು ಮಠ ಮಾನ್ಯಗಳಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಂಗೆ ಆದಷ್ಟು ಜಾಸ್ತಿ ನಾನು ಈ ಬ್ರಾಹ್ಮಣರ ಮಠಗಳಿಗೆ ಹೋಗ್ತಾನೆ ಇರಲಿಲ್ಲ. ದೊಡ್ಡ ದೊಡ್ಡ ಅವಧೂತರುಗಳು. ನಿಮ್ಮದು ಬ್ರಾಹ್ಮಣರ ಕುಟುಂಬ? ಹೌದು, ಬ್ರಾಹ್ಮಣರ ಕುಟುಂಬ ನಮ್ಮದು. ನಾವು ಮಧ್ವಾಚಾರ್ಯ ಪರಂಪರೆಯ ಸದ್ವೈಷ್ಣವ ಕುಟುಂಬ ನಮ್ಮದು ಉತ್ತರಾದಿ ಮಠ. ನಮ್ಮ ತಾತ ಬರೆದು ರಾಯರ ಮಠ, 60 ಬೀಗಮದ್ರ ಮನೆತನ ಅಂತ ಹೇಳ್ತಾ ಇದ್ರು ಅವರು. ನಮ್ಮ ಅಜ್ಜ ಮಾತ್ರ ಅವ್ರ ಹತ್ರ ಬರ್ತಿದ್ದವರು ಬ್ರಾಹ್ಮಣರು ತುಂಬ ಕಮ್ಮಿ. ಈ ಕೆಲವು ಸಲ ಎಮ್ಮೆ ದನಗಳೆಲ್ಲ ಕಳೆದು ಹೋದರೆ ಏನೋ ಚೀಟಿಗಳೆಲ್ಲ ಬರ್ಕೊಡೋರು, ಅದು ಅಂಬ ಅಂತ ಕೂತ್ಕೊಂಡು ಆ ಟೈಮಿಗೆ ಬಂದ್ಬಿಡೋದು.